ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ 4ನೇ ಎಪಿಸೋಡು ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಇವತ್ತು ರಾತ್ರಿ 9:00 ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಪಿಸೋಡ್ 4 ನೋಡಿದ್ದಾದ್ಮೇಲೆ ನನಗನ್ಸಿರೋದೇನು ಅಂತಂದರೆ, ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಡಿಷನ್ ಅಲ್ಲ, ಇದು ಯಾವುದೋ ಫಿಶ್ ಮಾರ್ಕೆಟ್ ಅಂತ ಅನಿಸ್ತು ನನಗೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ನೋಡಿದಾದ್ಮೇಲೆ ಅನಿಸಿರೋವಂಥದ್ದು ಏನು ಗುರು, ಅದು ನಾಲ್ಕು ಜನರನ್ನು ಕರೆಸ್ಬಿಟ್ಟು ಆಡಿಷನ್ ಮಾಡ್ತೀರಾ ಒಂದೇ ಟೈಮಲ್ಲಿ ಅಂತಂದರೆ ನಿಮ್ಮ ಪ್ರೊಸೆಸ್ ಯಾವ ರೀತಿನಲ್ಲಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ. ನಾನು ಜಡ್ಜಸ್ಗಳಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಮೇಕರ್ಸ್ಗಳಿಗೆ ಬ್ಲೇಮ್ ಮಾಡ್ತಿರೋವಂಥದ್ದು. ಆ ಒಂದು ಆಡಿಷನ್ ಪ್ರೊಸೆಸ್ನ ಯಾವ ನನ್ನ ಮಗ ಡಿಸೈನ್ ಮಾಡಿದ್ದಾನೆ ಅವನಿಗೆ ಹೇಳ್ತಿರೋವಂಥದ್ದು. ಇದು ಯಾವ ಪುರುಷಾರ್ಥಕ್ಕೋಸ್ಕರ ಈ ರೀತಿಯ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಮಾಡ್ತಿದ್ದೀರಂತ ನಂಗೆ ಅರ್ಥ ಆಗ್ತಾಯಿಲ್ಲ ಗುರು. ಮಾಡಬೇಕು ಅಂತಂದರೆ ನೀವು 60 ಜನರು ಕರೆಸೋವಂಥ ಅವಶ್ಯಕತೆ ಇರಲಿಲ್ಲ. ನೀವು 30 ಜನರನ್ನ ಕರೆಸಿ ಹಾನೆಸ್ಟಾಗಿ ಮಾಡಿ, ಒಬ್ಬನಿಗೆ ಒಂದು ಮಿನಿಮಮ್ ಒಂದು 20 ನಿಮಿಷ ಆದರೂ ಕೊಡಿ ಟೈಮು. ನಾಲ್ಕು ಜನರನ್ನ ಕರೆಸ್ತಾ ಇದ್ದೀರಾ, ಅವನಿಗೆ 2 ನಿಮಿಷನೂ ಟೈಮ್ ಇಲ್ಲ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನಡೆಯೋದನ್ನು ಇಲ್ಲೇ ಮಾಡು ಅಂತಂದರೆ ಹೆಂಗಾಗುತ್ತೆ? ಎಂಥ ಸೆಲೆಬ್ರಿಟಿಗಳೇ ಆದರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ತಂಡ ಹೊಡಿತಾರೆ, ಅದರಲ್ಲೂ ಕಾಮನ್ ಮ್ಯಾನ್ಗಳವರು ಎಲ್ಲನೂ. ನನ್ನ ಪ್ರಕಾರ ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋದೇ ಫ್ಲಾಪು. ತೆಲುಗುನಲ್ಲಿ ಇನ್ನೂ ಅಧ್ವಾನ ಇದೆ. ಸುಮಾರು ಜನ ಕನ್ನಡ ಬಿಗ್ ಬಾಸಲ್ಲಿ ವಿನಯ್ಗೆ, ಸಂಗೀತ ಅವ್ರಿಗೆ, ಈ ಜಡ್ಜಸ್ಗಳಿಗೆ ಬೈತಿದ್ದಾರೆ. ಮೇಕರ್ಸ್ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಂತ ಇಲ್ಲ. ಥಿಂಕ್ ಮಾಡಿ ಬಿಗ್ ಬಾಸ್ ಹೆಂಗೆ ವರ್ಕ್ ಆಗುತ್ತೆ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನುವಂಥದ್ದು ಕೇವಲ ಬಿಗ್ ಬಾಸ್ 13ಗೆ ಒಂದು ರೀತಿಯಲ್ಲಿ ಇದು ಪ್ರಮೋಷನ್ ಅನ್ನೋ ರೀತಿಯಲ್ಲಿ ಅಷ್ಟೇ. ಅದರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಸೌಂಡ್ ಮಾಡ್ತಾರೆ ಇದ್ದಾರಲ್ಲ, ಇವರೆಲ್ಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಒಂದು ರೀತಿಯಲ್ಲಿ ಪ್ರಮೋಟರ್ ಥರ. ಇವ್ರಿಗೆ ಬುದ್ಧಿ ಇಲ್ಲ. ಎಲ್ಲ ಒಂದು ಎಪಿಸೋಡಲ್ಲೂ ಕೂಡ ಒಬ್ಬೊಬ್ಬರು ಇಟ್ಟಿರ್ತಾರೆ ಸೋಷಿಯಲ್ ಮೀಡಿಯಾದಿಂದ. ಥಿಂಕ್ ಮಾಡಿ. ಅದಕ್ಕೋಸ್ಕರ ಅಂತ ಅದೇ ರೀತಿಯಲ್ಲಿ ಪ್ರೋಮೋ ಕಟ್ ಮಾಡುವಂಥದ್ದು. ಯಾವ ಕಂಟೆಸ್ಟೆಂಟ್ನ ಎಲ್ಲ ಆಗಬೇಕು, ಯಾವಾಗ ಕಳಿಸ್ಬೇಕು, ಯಾವ ಎಪಿಸೋಡಲ್ಲಿ ಏನು ಪ್ರೋಮೋ ಕಟ್ ಆಗಬೇಕು ಅಂತೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು. ಸೊ ಅರ್ಥ ಮಾಡ್ಕೊಳ್ಳಿ, ಓಕೆ. ಸೊ ಬಟ್ ಇವತ್ತು ಕೂಡ ಹಂಗೆ ಆಗಿತ್ತು. ಸೊ ತುಂಬ ಒಂದು ರೀತಿ ಕಲಗಚ್ಚು ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ ಇವತ್ತಿನ ಎಪಿಸೋಡ್ ಅಂತೂ. ಇವತ್ತಿನ ಎಪಿಸೋಡಲ್ಲಿ ಮೊದಲನೇದಾಗಿ ಬಂದಿರೋವಂಥದ್ದು ತಂದೆ ಮಗ ಬಂದಿದ್ದಾರೆ. ತಂದೆ ಮಗನ್ನ ಕರ್ಕೊಳ್ಳಲ್ಲ ಅಂತಾರೆ, ಅದು ಹೆಂಗೆ ಕರ್ಕೊಂಡು ಬಂದ್ರೆ ಗೊತ್ತಿಲ್ಲ ಒಳಗಡೆ. ಅದರಲ್ಲಿ ಬೇರೆ ಚಂದನ್ ಹೇಳ್ತಾರೆ, ನಾನು ಅದನ್ನ ಕರ್ಕೊಬೋದಲ್ಲ, ಹಂಗೇನಿಲ್ಲ ಹಿಂಗೇನಿಲ್ಲ ಅಂತಾರೆ. ಶ್ರುತಿ ಅವ್ರು ಅಂತಾರೆ, ನೀವು ರೂಲ್ಸ್ ಚೇಂಜ್ ಮಾಡಿ, ಹಾಗೆ ಬೇಡಿ ಹೀಗೆ ಮಾಡಬೇಡಿ ಅಂತಾರೆ. ಬರೀ ಡೌಗಳು, ಸುಮ್ಮನೆ ಏನೋ ಒಂದು ಮಾಡೋಣ ಅಂತ. ಅದರಲ್ಲಿ ತಂದೆ ಅವ್ರಿಗೆ ಓಕೆ ಅಲ್ಲಿ ಬಂದರು ಇಬ್ಬರು ಕೂಡ. ತಂದೆ ಮಗ ಅಂತ ಏನೋ ಸೋಷಿಯಲ್ ಮೀಡಿಯಾ ಒಂದು ಅಕೌಂಟ್ ಡಿಲೀಟ್ ಮಾಡಿ ಅಂತ ಅವ್ರ ಮಗನಿಗೆ ಡೇರ್ ಕೊಟ್ಟರು. ಸೊ ಅವ್ರು ಏನೋ ಡಿಲೀಟ್ ಮಾಡಿದ್ರು. ನನ್ನ ಪ್ರಕಾರ ವಾಪಸ್ ತೊಗೊಬೋದಲ್ವ ಅದು. ನಾನು ಒಂದು 2-3 ಅಕೌಂಟ್ ಡಿಲೀಟ್ ಮಾಡಿದಾಗ ಅಲ್ಲಿ ಮೇಲ್ ಬರುತ್ತೆ, ನಿಮ್ಗೆ ಇನ್ನೂ 1 ತಿಂಗಳು ಟೈಮ್ ಇರುತ್ತೆ, ನೀವು ಬೇಕು ಅಂದರೆ ಅದನ್ನು ರಿಕವರ್ ಮಾಡ್ಕೊಬೇಕು ಅಂತ. ನೀವು 1 ತಿಂಗಳವರೆಗೂ ಕೂಡ ಪರ್ಮನೆಂಟ್ ಡಿಲೀಟ್ ಮಾಡಿದ್ರು ಕೂಡ 1 ತಿಂಗಳು ಟೈಮ್ ಇರುತ್ತೆ, ಅದ್ರೊಳಗಡೆ ನೀವು ಬೇಕಾದರೆ ಅದನ್ನು ರಿವೋಕ್ ಮಾಡ್ಕೋಬಹುದು ಅಂತ. ಸೊ ಆ ಥರ ಇದ್ದಾಗ ನೀವು ಅದು ಹೆಂಗೆ ಚಾಲೆಂಜ್ ಆಗುತ್ತೆ ಅದು. ತಿರ್ಗಿ ವಾಪಸ್ ತೊಗೊಬೋದಲ್ಲ ಅವರು. ಅವರ ತಂದೆ ಒಂದು ಚಾಲೆಂಜ್ ಕೊಡ್ತಾರೆ, ಅದೇನೋ ಬೀಟ್ ಬಾಕ್ಸ್ ಅಂತ ಅದೇನೋ ಮಾಡ್ತಾರೆ. ಅವ್ರಿಗೆ ಸ್ಟಾರ್ ಕಂಟೆಸ್ಟೆಂಟ್ ಅಂತ 4 ಜನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲ, ಅವರು ವಯಸ್ಸಾಗಿದೆ ಸುಮ್ಮನೆ ಏನೋ ಇರಲಿ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ಅಥವಾ ಅವ್ರ ಟ್ಯಾಲೆಂಟ್ ನೋಡಿ, ಅವರ ಉತ್ಸಾಹ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ನನಗಂತೂ ಕಾಣಪ್ಪ. ಓಕೆ, ಮಾಡ್ತಿದ್ರೆ ಹಾನೆಸ್ಟಾಗಿ ಮಾಡಿ. ಅದು ಹಳ್ಳಿಯಿಂದನಾದರೂ ಬರಲಿ, ಡೆಲ್ಲಿಯಿಂದನಾದರೂ ಬರಲಿ. ಡೆಲ್ಲಿ ಅಂದರೆ ಸುಮ್ಮನೆ ಇದಕ್ಕೆ ಹೇಳಿದ್ದು, ಎಕ್ಸಾಂಪಲ್ಗೆ ಹೇಳಿದ್ದು. ಡೆಲ್ಲಿಯಿಂದ ತಂದುಬಿಟ್ಟು ಕನ್ನಡ ಗೊತ್ತಿದ್ದವರಿಗೆಲ್ಲ ಕೊಡೋಕೆ ಹೋಗಬೇಡಿ. ಕನ್ನಡ ಗೊತ್ತಿದ್ದವ್ರಿಗೆ ಮಾತ್ರನೇ ಶೋನಲ್ಲಿ ಅವಕಾಶ ಕೊಡಿ ಅನ್ನೋದು ನನ್ನ ಅನಿಸಿಕೆ. ಸೊ ಅದು ಹಳ್ಳಿಯಿಂದನಾದರೂ ಬರಲಿ, ಸಿಟಿಯಿಂದನಾದರೂ ಬರಲಿ, ಟ್ಯಾಲೆಂಟ್ ನೋಡ್ಕೊಡಿ. ಕೆಲವರಿಗೆ ಸುಮ್ಮನೆ ಏನೂ ಮಾಡೋದೇ ಇಲ್ಲ, ಸುಮ್ಮನೆ ಮಾತಾಡಿಸ್ತೀರಾ, ಅವ್ರದ್ದೇನೋ ಮಾತಾಡೋ ಶೈಲಿ ಇಷ್ಟ ಆಗುತ್ತೆ, ಅಥವಾ ಬ್ಯಾಕ್ಗ್ರೌಂಡ್ ಇದು ಮಾಡಿ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ. ಕೆಲವ್ರು ಏನೇ ಮಾಡಿದ್ರೂ ಕೂಡ ಸೊ ಅವ್ರಿಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ದೀರಾ, ಕ್ರಾಸ್ ಕ್ವಶನ್ ಹಾಕ್ತಿದ್ದೀರಾ. ಒಂದು ರೀತಿಯಲ್ಲಿ ಇವನೇನೋ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ರೇಂಜಿಗೆ ಡೀಪಾಗಿ ಏನೇನೋ ಕ್ರಾಸ್ ಕ್ವಶನು. ಮಗ ಒಂದೆಲ್ಲ ಲಿರಿಕ್ಸ್ ಏನೋ ಬರೆದಿದ್ರು, ಬಟ್ ಅಂಥ ಒಂದು ಇಂಪ್ರೆಸಿವ್ ಅಂತ ನನಗೆ ಅನಿಸಿಲ್ಲ. ತಂದೆನ ಸೆಲೆಕ್ಟ್ ಮಾಡಿದ್ದಾರೆ, ಮಗನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಬಂದಿರೋಂಥದ್ದು 3 ಜನರನ್ನ ಕರೆಸ್ತಾರೆ. 3 ಜನರನ್ನ 2ನೇ ರೌಂಡಲ್ಲಿ ಗೌರಿ, ಶ್ವೇತಾ ಮತ್ತು ಸಂಧ್ಯಾಗೌಡ ಅವರನ್ನು. ಸೊ ಅದರಲ್ಲಿ ಗೌರಿ ಅವರಂತೂ ಕಾಣಿಸ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅವರು ಸೌಂಡ್ ಮಾಡಲಿಲ್ಲ ಅಂತ, ವಾಯ್ಸೇ ಕೇಳಿಲ್ಲ ಅಂತ ಸಂಗೀತ ಅವ್ರು ಹೇಳಿದ್ರು. ಅವ್ರಿಗೆ ಎಷ್ಟು ವಾಯ್ಸ್ ಇದೆ ಅಷ್ಟರಲ್ಲಿ ಕ್ಲಾರಿಟಿಯಿಂದ ಹೇಳಿದ್ದಾರೆ, ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಈ ಕಡೆಗೆ ಸಂಧ್ಯಾಗೌಡ ಸಿಕ್ಕಾಪಟ್ಟೆ ಮಾತಾಡಿದ್ರು, ತುಂಬ ದೊಡ್ಡದಾಗಿ ಮಾತಾಡಿದ್ರು. ಅವ್ರ ಸೌಂಡ್ ಜಾಸ್ತಿ ಇದೆ, ನಿಮ್ಮದು ವಿಷಯಗಳೇನಿಲ್ಲ, ಇನ್ನೂ ನೀವು ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಅವ್ರನ್ನೂ ರಿಜೆಕ್ಟ್ ಮಾಡಿದ್ರು. ಚಾಲೆಂಜ್ ಕೊಟ್ಟಿದ್ರು. ಸೊ ಅಲ್ಲಿ 3 ಜನಕ್ಕೂ ಕೂಡ ಸೊ ಯಾರನ್ನ ಅಂದರೆ ನೀವು ಇಲ್ಲಿರುವಂಥ ಪ್ಯಾನಲ್ಲಿರುವಂಥ ಜಡ್ಜಸ್ಗಳಲ್ಲಿ ಒಬ್ಬರನ್ನ ಸೇವ್ ಮಾಡಬೇಕು, ಒಬ್ಬರನ್ನ ಮೀನ್ಸ್ ಎಲಿಮಿನೇಟ್ ಮಾಡಬೇಕು ಅಂತ. ಸೊ ಅಲ್ಲಿ ಗೌರಿ ಅವರು ಯಾರು ಚಂದನ್ ಅವ್ರಿಗೆ, ಆ್ಯಂಡ್ ಯಾರು ನಮ್ಮ ಶ್ವೇತಾ ಅವರು ಕೂಡ ಚಂದನ್ ಅವ್ರಿಗೆ ಮಾಡಿದ್ರು. ಆ್ಯಂಡ್ ಸಂಧ್ಯಾಗೌಡ ಅವರು ವಿನಯ್ ಗೌಡ ಮಾಡಿದ್ರು. ಸೊ ವಿನಯ್ ಗೌಡ ಮೇಲೆ ಸ್ವಲ್ಪ ಅವರು ಜೋರಾಗೆ ಮಾಡಿದ್ರು. ಓಕೆ, ಅದರಲ್ಲಿ ಕೆಲವೊಂದು ಆ ಕಡೆ ಈ ಕಡೆ ಇರ್ಬೋದೇನೋ, ಬಟ್ ತುಂಬ ಜೋರಾಗೆ ಸೌಂಡಾಗೆ ಇತ್ತು ಅವ್ರದ್ದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಸಂಧ್ಯಾಗೌಡ ಅವರು, ನಂಗೆ ಅದು ಅಷ್ಟು ಸರಿ ಅಂತ ಅನಿಸಲಿಲ್ಲ. ಯಾವುದು ಅಂತಂದರೆ, ನಾನು ಕರ್ನಾಟಕದ ಜನರ ಒಂದು ಪರವಾಗಿ ನಿಂತ್ಕೊತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅವ್ರ ಅಕೌಂಟ್ ನೋಡಿದೆ ನಾನು. ಅಲ್ಲಿಗಂಟ ಏನು ವಿನಯ್ ಗೌಡಗೆ ಎಲಿಮಿನೇಟ್ ಮಾಡಿದ್ದು ಅಥವಾ ನಾಮಿನೇಟ್ ಮಾಡಿದ್ದು ಏನಿದೆಯಲ್ಲ, ಅಲ್ಲಿಗಂಟ ಕರೆಕ್ಟಾಗಿತ್ತು.
ಆ ಒಂದು ಇಂಟ್ರೊಡಕ್ಷನ್ ಕೆಲವೊಂದು ಮಾತು ಹೇಳಿದ್ರಲ್ಲ, ನಾವು ಕರ್ನಾಟಕ ಜನರನ್ನ ಒಂದು ಪರವಾಗಿ ನಿಂತ್ಕೊತೀನಿ, ಹಾಗೆ ಕೆಲವೊಂದೇನೋ ಮಾತು ಹೇಳಿದ್ರು. ಓಕೆ, ಬಟ್ ನಾವು ಅವ್ರದ್ದು ನೋಡಿದೆ ರೀಸೆಂಟಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಒಂದು ಪ್ರೋಮೋ ಶಾಟ್ಗಳಿದಾವಲ್ಲ, ಅದನ್ನ ಹಾಕ್ತಾನೆ ಇದ್ದಾರೆ, ದಿನಕ್ಕೊಂದು ಹಾಕ್ತಾರೆ ಅವರು. ಸೊ ಅದರಲ್ಲಿ ನೋಡಿದ್ರೆ ಸುಮ್ಮನೆ ಬಿಲ್ಡಪ್ ತಗೊಂತಿದ್ದಾರೆ, ನಾವು ವಿನಯ್ ಗೋಡೆಗೆ ಹಂಗೆ ಮಾಡಿದೆ, ಹಂಗೆ ಇದು ಮಾಡಿದೆ ಅನ್ನೋ ರೀತಿಯಲ್ಲಿ. ಅದಾದ್ಮೇಲೆ ಟಾಸ್ಕು ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳಿದ್ರು. ಬಟ್ ಆದರೂ ಕೂಡ ಅವ್ರು ರೀಲ್ಸ್ ನೋಡಿದ್ರೆ ಎಳಿತಾ ಇದ್ದೀನಿ, ಒಂದೇ ಒಂದು ಕನ್ನಡ ರೀಲ್ ಗೊತ್ತಲ್ಲ ಅವ್ರ ಪ್ರೊಫೈಲಲ್ಲಿ, ಇನ್ಸ್ಟಾಗ್ರಾಮ್ ಅವ್ರ ಪ್ರೊಫೈಲಲ್ಲಿ. ನಿಮ್ಮ ರೀಲ್ಗಳು ನೋಡಿದ್ರೆ ಮೇಡಮ್ ಒಂದೇ ಒಂದು ಕನ್ನಡ ರೀಲ್ ಇಲ್ಲ. ಇವಾಗ ಅದು ಶೋ ಹೋಗಿ ಬಂದಮೇಲೆ ಒಂದೆರಡು ಏನೋ ಮಾಡಿದ್ದೀರಾ. ಇದಕ್ಕಿಂತ ಮುಂಚೆ ನಾನು ನೋಡಿದೆ ಒಂದು 5 ನಿಮಿಷ ಹಿಂಗೆ ಉಜ್ದಾಗುರು ಕನ್ನಡ ಸಿಗುತ್ತೇನೋ, ಒಂದೂ ಸಿಗಲಿಲ್ಲ, ಒಂದು ಸಾಂಗ್ದು ಸಿಗಲಿಲ್ಲ, ಒಂದು ಮಾತಾಡಿದ್ದು ಸಿಗಲಿಲ್ಲ. ನಿಮ್ಗೆ ಏನಕ್ಕೆ ಒಳಗಡೆ ಕರ್ಕೊಂಡು ಹೋಗಬೇಕು? ಇಷ್ಟೊಂದು ಕನ್ನಡ ಆಗಿದ್ದಾವೆ, ಒಂದಾದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀರಾ, ಧ್ವನಿ ಎತ್ತಬೇಕಾಗಿತ್ತು ಕನ್ನಡಿಗರ ಪರ. ಮತ್ತೆ ಸುಮ್ಮನೆ ಸ್ಟೇಜ್ ಮೇಲೆ ಬಂದುಬಿಟ್ಟು ಹಾಗೆ ಹೀಗೆ ಅಂತೀರಾ. ಚಾಲೆಂಜ್ ಮಾಡಿದ್ದು, ಅದು ಎಲಿಮಿನೇಟ್ ಮಾಡಿದ್ದು, ಖಡಕ್ಕಾಗಿದ್ದರೆ ಎಲ್ಲ ಓಕೆ. ಆ ಕನ್ನಡದ ಪರ ನಿಂತ್ಕೊಂಡು ನಾನು ಮಾತಾಡ್ತೀನಿ, ಕನ್ನಡಿಗರ ಪರ ಹಾಗೆ ಹೀಗೆ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಹೊಂಗಬೇಕು? ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ, ಶ್ವೇತಾ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಬಂದಂಥದ್ದು 3ನೇ ರೌಂಡಲ್ಲಿ ಡಾಕ್ಟರ್ ಸಹನಾ ಆ್ಯಂಡ್ ಡಾಕ್ಟರ್ ಅಕ್ಷಯ್. ಸೊ ಇದರಲ್ಲಿ ಸಹನಾ ಅವರು ಸಾಫ್ಟ್ ಸ್ಪೋಕನ್ನು, ಅವರು ನನ್ನ ಪ್ರಕಾರ ಅವ್ರಿಗೆ ಬಿಗ್ ಬಾಸ್ಗೆ ಸೂಟ್ ಆಗಲ್ಲ. ಆ್ಯಂಡ್ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಈ ಕಡೆ ಇನ್ನೊಬ್ರು ಡಾಕ್ಟರ್ ಅಕ್ಷಯ್ ಅಂತ. ಫಸ್ಟ್ ಟೈಮ್ ಆ ಮನುಷ್ಯನ ನೋಡಿದಾಗ ನಂಗೆ ಡಾಕ್ಟರ್ ಅಂತ ಅನಿಸ್ಲೇ ಇಲ್ಲ. ಆ ಹೇರ್ ಸ್ಟೈಲು, ನಿಂತಿರೋ ಸ್ಟೈಲು ಅನಿಸ್ಲೇ ಇಲ್ಲ ಗುರು, ನಿಜವಾಗ್ಲೂ ಅನಿಸ್ಲಿಲ್ಲ. ಸಹನಾ ಅವ್ರಿಗೆ ಡೈರೆಕ್ಟಾಗಿ ಇವರು ಇಂಟ್ರೊಡಕ್ಷನ್ನೇ ಕೊಟ್ಟಿಲ್ಲ ಇನ್ನುವೇ ಡಾಕ್ಟರ್ ಅಕ್ಷಯ್ ಅವ್ರದ್ದು ಜಡ್ಜಸ್ಗಳಿಗೆ. ಅವ್ರಿಗೆ ಸಹನಾ ಅವರಿಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಬಟ್ ಅವರು ಆನ್ಸರ್ ಮಾಡ್ತಿದ್ದಾರೆ ಅವ್ರಿಗೆ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಕಂಟೆಸ್ಟೆಂಟು, ಅವ್ರಿಗೆ ಆನ್ಸರ್ ಮಾಡ್ತಿದ್ದಾರೆ. ಅವ್ರು ಯಾಕೆ ಅವ್ರಿಗೆ ಆನ್ಸರ್ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಏನಿದು ಅವ್ರು ಜಡ್ಜಸ್ ಹತ್ರ ಇಟ್ಕೊಬೇಕು, ಅವ್ರು ಹೇಳ್ಬೋದಿತ್ತು. ನಿಮ್ಗೆ ಯಾಕೆ ಕ್ವಶನ್ ಮಾಡ್ಬೇಕು? ನಾನು ಜಡ್ಜಸ್ ಹತ್ರ ಮಾತಾಡ್ತೀನಿ, ಅವ್ರಿಗೆ ಆನ್ಸರ್ ಮಾಡೋದು, ನಿಮ್ಗೆ ಯಾಕೆ ಮಾಡಬೇಕು ಅಂತ ಅವ್ರು ಹೇಳಬೇಕಾಗಿತ್ತು. ಆರಾಮಾಗಿ ಬಕ್ರ ಮಾಡ್ಬೋದು ಹಂಗಿದ್ರೆ ಅವ್ರಿಗೆ. ಸೊ ಇಬ್ಬರು ಸದ್ಯಕ್ಕೆ ಹೋಲ್ಡಲ್ಲಂತೂ ಇಟ್ಟಿದ್ರು. ಅದಾದಮೇಲೆ ಬಂದಂಥದ್ದು ಮನೋಜ್ ಅಂತ. ಸೊ ಇವ್ರು ಒಂಥರ ವೇಷಭೂಷಣನೇ ಬೇರೆ ಇತ್ತು. ಈ ಮನುಷ್ಯನ ಏನೋ ಮಾತಾಡಿದ್ರು, ಬಟ್ ಅವ್ರಿಗೆ ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ ಜಡ್ಜಸ್ ಅವ್ರಿಗೆ. ಬಟ್ ಹಂಗೆ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಬಟ್ ಅವ್ರ ಮನುಷ್ಯ ರಿಜೆಕ್ಟ್ ಆದರೂ ಕೂಡ ಹೋಗೋಕ್ಕೆ ರೆಡಿ ಇಲ್ಲ. ಬಟ್ ಅವ್ರನ್ನ ಬೌನ್ಸರ್ಸ್ ಬಂದು ಅವ್ರನ್ನ ಎತ್ತಾಕೊಂಡು ಹೋದ್ರು. ಓಕೆ, ಇದಾದಮೇಲೆ ಅಗೇನ್ 4 ಜನರನ್ನ ಕರೆಸ್ತಾರೆ. 4 ಜನರಲ್ಲಿ ಒಂದಿಬ್ಬರನ್ನ ಹೋಲ್ಡಲ್ಲಿ ಇಟ್ಬಿಟ್ಟು ಇನ್ನಿಬ್ಬರನ್ನ ಹಂಗೆ ರಿಜೆಕ್ಟ್ ಮಾಡ್ತಾರೆ. ಅದು ಯಾವ ಹೇಳಿದ್ನಲ್ಲ ಫಿಶ್ ಮಾರ್ಕೆಟ್ ಅದೇ. ಓಕೆ, ಇದಾದಮೇಲೆ ಬಂದಂಥದ್ದು ಶಿವಕುಮಾರ್ ಆರಾಧ್ಯ ಅಂತ. ಕಂಪ್ಲೀಟಾಗಿ ಶಿವನ ಒಂದು ವೇಷಧಾರಣೆ ಮಾಡ್ಕೊಂಡು ಬಂದಿದ್ರು. ನೋಡ್ಲಿಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಗೇನ್ ಅದೇ ಹೇಳಿದ್ನಲ್ಲ, ಸೊ ಕೊಟ್ಟಿರುವಂಥ ಒಂದು ಚಿಕ್ಕ ಸಮಯದಲ್ಲಿನೇ ಅವ್ರು ಏನು ಅಂತ ಪ್ರೂವ್ ಮಾಡ್ಕೋಬೇಕು ಅಂದರೆ ಯಾವನ್ಗಾದ್ರೂ ಕಷ್ಟ ಆಗೇ ಆಗುತ್ತೆ. ಅಗೇನ್ ಅವ್ರಿಗೂ ಕೂಡ ಆಗಲಿಲ್ಲ. ಅಗೇನ್ ರಿಜೆಕ್ಟ್ ಅಷ್ಟೇ. ಅಗೇನ್ ಮತ್ತೆ 4 ಜನರನ್ನ ಕರೆಸ್ತಾರೆ. ಸೊ ಅದರಲ್ಲಿ ಒಂದು 3 ಜನರನ್ನ ರಿಜೆಕ್ಟ್ ಮಾಡ್ತಾರೆ, ಒಬ್ರನ್ನ ಮಾತ್ರ ಹೋಲ್ಡ್ ಮಾಡ್ತಾರೆ. ಬಿಕಾಸ್ ಆಫ್ ಅವ್ರೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ, ಅದೊಂದು ಕಾರಣಕ್ಕೆ ಅವ್ರನ್ನ ಹೋಲ್ಡಲ್ಲಿ ಇಟ್ಕೊಂತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಕೊನೆಯಲ್ಲಿ ಬಂದಂಥದ್ದು ಜಯಪ್ರಕಾಶ್ ಶೆಟ್ಟಿ ಅಂತ ಅನಿಸುತ್ತೆ. ಜಯಪ್ರಕಾಶ್ ಅಷ್ಟೇ ಇತ್ತು ಅಂತ ಅನಿಸುತ್ತೆ. ಓಕೆ, ಮೇ ಬಿ ಶೆಟ್ಟಿ ಇದ್ರೂ ಇರ್ಬೋದು. ಸೊ ಅವ್ರನ್ನ ಕರೆಸ್ತಾರೆ. ನಾನು ಅಂದ್ಕೊಂಡೆ ಇವ್ರಿಗೆ ಇನ್ನೊಂದು ಚೂರು ಸ್ಕ್ರೀನ್ ಸ್ಪೇಸ್ ಇತ್ತು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅಲ್ಲಿ ವಿನಯ್ ಬಗ್ಗೆ ಮಾತಾಡಿದ್ರು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಆದಮೇಲೆ. ಫಸ್ಟ್ ಇವರೇ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿದ್ದು ರಿಜೆಕ್ಟ್ ಆಗಿದ್ದಾದಮೇಲೆ. ಆ ಒಂದು ಕಾರಣಕ್ಕೆ ಇವ್ರದ್ದು ಸ್ಕ್ರೀನ್ ಸ್ಪೇಸ್ನ ಕಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅಲ್ಲೆಲ್ಲ ಕೆಲವೊಂದು ಮಾತುಗಳು ಹೇಳಿದ್ರಲ್ಲ, ಇವ್ರಿಗೆ ಯಾಕೆ ಇಷ್ಟೊಂದೆಲ್ಲ ಮಾತಾಡಿದಾರೆ ನಮ್ಮ ಶೋ ಬಗ್ಗೆ ಅಂತಂದ. ಸೊ ಅವ್ರಿಗೆ ಅಲ್ಲೇ ಮುಗಿಸ್ಬಿಟ್ಟವ್ರೆ. ಒಂದು ಡೈಲಾಗ್ ಏನೋ ಶುರು ಮಾಡಿದ್ರು, ಅಲ್ಲಿಗೆ ಶ್ರುತಿ ಅವ್ರು ಹೇಳಿದ್ರು ಇನ್ನೂ ಬೇಕು, ಇಷ್ಟು ಸಾಕಾಗಲ್ಲ ಅನ್ನೋ ರೀತಿಯಲ್ಲಿ. ಅಲ್ಲಿಂದ ಅವ್ರು ಬೇಜಾರು ಮಾಡ್ಕೊಂಡು ಅವರು ಔಟ್. ಇಷ್ಟಿತ್ತು ಈ ಒಂದು 60 ಜನರ ಒಂದು ಆಡಿಷನ್ನು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿರೋವಂಥವ್ರು 11 ಜನ ಆ್ಯಂಡ್ ಸ್ಟಾರ್ ಕಂಟೆಸ್ಟೆಂಟ್ ಆಗಿರೋವಂಥವ್ರು 5 ಜನ, ಟೋಟಲ್ 16 ಜನ ಆಗುತ್ತೆ. ಈ ಹೋಲ್ಡರ್ ಇದ್ರಲ್ಲ, ಸೊ ಇವರಲ್ಲಿ ಡೈರೆಕ್ಟಾಗಿ ಸೊ ಇವ್ರು ಜಡ್ಜಸ್ ಅವರನ್ನ 4 ಜನರನ್ನ ಆ ಕಡೆ ಕಳಿಸ್ತಾರೆ. ಅದರಲ್ಲಿ ಮೊದಲನೇದು ಮುಖ್ಯವಾಗಿರುವಂಥದ್ದು ಅದು ನಮ್ಮ ಧನುಷ್ ಗಿರೀಶ್ ರೆಕಾರ್ಡ್. ಸೊ ಅವರು, ಅದು ಬಿಟ್ಟರೆ ಸಹನಾ ಅವರು, ಇನ್ನೊಬ್ಬರು ರೋಶ್ನಿ ಅವರು. ಸೊ ಈ ಒಂದು 3 ಜನ ಇನ್ನೊಬ್ಬರು ಯಾರನ್ನೋ ಒಂದು ಸೆಲೆಕ್ಟ್ ಆಗಿರುವಂಥ ಕಂಟೆಸ್ಟೆಂಟ್ ಲಿಸ್ಟಿಗೆ ಸೇರಿಸ್ತಾರೆ. ಅಲ್ಲಿಗೆ 20 ಆಗುತ್ತೆ. ಇನ್ನು ಯಾರ್ಯಾರು ಹೋಲ್ಡಲ್ಲಿ ಇದ್ದಾರಲ್ಲ, ಸೊ ಅವ್ರಿಗೆ ಇವಾಗ ಟಾಸ್ಕ್ಗಳನ್ನ ಕೊಡ್ತಾರೆ. ಆಲ್ರೆಡಿ ಒಂದು ಟಾಸ್ಕ್ ನೋಡಿರ್ತೀರಿ, ಅದ್ಯಾವುದು ಅಂತಂದರೆ ಅದೇ ವ್ಯಾಕ್ಸ್ ಮಾಡ್ಕೊಳ್ಳೋವಂಥದ್ದು. ಸೊ ಅಲ್ಲಿ ಟಾಸ್ಕ್ ಗೆದ್ದಿರೋವಂಥದ್ದು ಅಭಿಷೇಕ್ ಅಂತ ಗೆಲ್ತಾರೆ, ಅಡ್ವೊಕೇಟ್ ಅವರು. ಸೊ ಅವ್ರು ಗೆಲ್ತಾರೆ. ಆ್ಯಂಡ್ ಡಾಕ್ಟರ್ ಅವರು ಅಪೋಸಿಟ್ ಇದ್ದಂಥದ್ದು ಡಾಕ್ಟರ್ ಅಶೋಕ್ ಅವರು. ಸೊ ಅವರು ಎಲಿಮಿನೇಟ್ ಆಗಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಸೊ ಅಲ್ಲಿ ಸೆಲೆಕ್ಟ್ ಆದಂಥವ್ರು 21 ಜನ ಆಗಿದ್ದಾರೆ. ಮೇ ಬಿ ಇನ್ನೊಂದು 3-4 ಜನ ಬರ್ಬೋದು ಅಂತ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಸೆಲೆಕ್ಟ್ ಆಗೋದ್ರಲ್ಲಿ ಒಂದು 25 ಜನ ಮಾಡ್ತಾರೆ. 25 ಜನಕ್ಕೆ ಅಗೇನ್ ತಿರ್ಗಾ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿದ್ದಾದಮೇಲೆ ಒಂದು 6ರಿಂದ 7 ಜನರನ್ನ ತೊಗೊಂಡು ಬಂದು ನಿಲ್ಲಿಸ್ತಾರೆ. ಸೊ ಆವಾಗ ಜನಗಳ ಮುಂದೆ ನಿಲ್ಲಿಸ್ತಾರೆ. ಸೊ 7 ಜನರನ್ನ, ಅದರಲ್ಲಿ 3 ಜನ, ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಅಂದರೂ ಕೂಡ 3 ಜನ, ಅಬ್ಬಬ್ಬ ಇನ್ನೂ ಜಾಸ್ತಿ ಅಂದರೆ 4 ಜನ ತೊಗೊಂಡು ಹೋಗ್ತಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ 3 ಜನರು ಮಾತ್ರ ಈ ಒಂದು 60 ಜನರಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಡುವಂಥವ್ರು 3 ಜನ. ಸೊ ಆ 3 ಜನ ಸೆಲೆಕ್ಟ್ ಮಾಡಲಿಕ್ಕೆ 6ರಿಂದ 7 ಜನರನ್ನ
ಸೊ ಅಲ್ಲಿ ವೋಟಿಂಗ್ ಬಿಡ್ತಾರೆ, ಜನಗಳು ಡಿಸೈಡ್ ಮಾಡಬೇಕಾಗುತ್ತೆ ಯಾರು ಒಳಗಡೆ ಹೋಗಬೇಕು ಅಂತ. ಸೊ ಅಲ್ಲಿ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ 3 ಜನರನ್ನ ಯಾರಿಗೆ ಕಳಿಸ್ತೀರಾ ಅಂತ. ಓಕೆ, ಸೊ ಇಷ್ಟೇ ಇದ್ದಂಥದ್ದು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಒಂದು ರಿಸಲ್ಟ್. ಓಕೆ, ರಿಸಲ್ಟು ಅಥವಾ ಕಥೆ ವ್ಯಥೆ ಏನಂತಾನೆ ಹೇಳ್ಬೋದು. ತೆಲುಗು ಬಿಗ್ ಬಾಸ್ ಇನ್ನೂ ಅಧ್ವಾನ ಇದೆ, ಇನ್ನೂ ವರ್ಷಾಗಿ ನಡ್ಕೊತಿದ್ದಾರೆ ಅಲ್ಲಿರೋ ಜಡ್ಜಸ್ಸು. ಓಕೆ, ನಮ್ದು ಇನ್ನೂ ಪರವಾಗಿಲ್ಲ. ಕಂಪ್ಲೀಟಾಗಿ ಇದು ಒಂದು ಕಾನ್ಸೆಪ್ಟೇ ಇದೆಯಲ್ಲ, ನನ್ನ ಪ್ರಕಾರ ಇದು ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ತೀನಿ. ಈ ಥರದ್ದೆಲ್ಲ ನೀವು ತೆರೆ ಹಿಂದೆ ಇಟ್ಕೊಳ್ಳಿ. ಓಕೆ, ಒಂದು ರೀತಿ ಜನರಿಗೆ ಏನಾದ್ರು ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ತಗೊಂಬನ್ನಿ. ಒಳ್ಳೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಮುಂದಿನ ನೋಡಿದ್ರೆ ಸಿಗೋವರೆಗೂ ಬಾಯ್.